ಸರ್ ಈಗ ಇಂಡಿಯಾದಲ್ಲಿರೋರಿಗೆ ನೀವು ಅಮೆರಿಕನ ತುಂಬ ಚೆನ್ನಾಗಿ ತೋರಿಸಿದ್ರು, ಮೇಸ್ಟ್ರೋ ಅದಕ್ಕೆ ತುಂಬ ಚೆನ್ನಾಗಿ ಮ್ಯೂಸಿಕ್ ಕೊಟ್ರಿ. ಅದಾದ್ಮೇಲೆ ಒಂದು ಟ್ರಾಫಿಕಲ್ಲಿ ಸಿಗಾಕೊಂಡಿದ್ದಾರೆ, ಒದ್ದಾಡ್ತಿದ್ದಾರೆ, ಕಾರ್ ಅಂದ್ರು. ಅಮೆರಿಕದಲ್ಲಿ ಹಿಂಗಿರುತ್ತಾ ಅಂತ ಒಂದು ಟೋಟಲ್ ಪಿಕ್ಚರ್ ಕೊಡೋದಿದೆಯಲ್ಲ ಸರ್ ಒಂದು ಸಾಂಗಲ್ಲಿ, ಅಪ್ಬೀಟ್ ಮ್ಯೂಸಿಕ್ ಕೊಡೋದಿದೆಯಲ್ಲ ಸರ್, ಈ ಒಂದು ಹಾರ್ಟ್ ಸರ್. A car. Yes, a car. What is the beauty of that car song? All the ನೀವು ಇವಾಗ ಅದನ್ನ ಕೇಳಿದ್ರೆ ಹೌದು ಲಿರಿಕ್ಸ್ನ, it was appropriate for that time. But ಇವಾಗ it is not appropriate, but still it's very enjoyable. ಕರೆಕ್ಟ್. ಲಿರಿಕ್ಸ್ ಅದು ಸಾಹಿತ್ಯ ಯಾರಾದ್ರು ಕೇಳಿದಾಗಲ ಇವಾಗ್ಲೂ ಆ ಕಾರ್ ಆ ಸಾಂಗ್ ನಾನು ಐ ಯೂಸ್ ಇಟ್ ಇನ್ ಆಲ್ ಮೈ ಕಾನ್ಸರ್ಟ್ಸ್, ಐ ಪರ್ಫಾರ್ಮ್ ಇನ್ ಆಲ್ ಮೈ ಕಾನ್ಸರ್ಟ್ಸ್ ಅಂಡ್ ಜನರು ಎಂಜಾಯ್ ಮಾಡ್ತಾರೆ. ಹೌದು ಫೈನ್, ದ ಸಾಹಿತ್ಯ ಮೇ ಬಿ 20 years old ಆ ಜನಕ್ಕೆ, ಬಟ್ ಇವಾಗಲೂ ಇಟ್ಸ್ ವೆರಿ ಫನಿ. they find it very humorous. ಕರೆಕ್ಟ್. And so that is ಅದೇನೇ ನಾನು ಹೇಳ್ತಿರೋದು, longevity is something that can stay like that even across decades and generations. ಸ್ಟಾರ್ಟಿಂಗು ಯು ಸೆಡ್ ಕ್ಯಾಸೆಟ್ಟಲ್ಲಿ ಒಂದಷ್ಟು ಟ್ಯೂನ್ಸ್ಗಳು ಇಟ್ಕೊಂಡಿದ್ದೆ ನಾನು. scratch tunes. ಓಕೆ, ದ ಮೊಮೆಂಟ್ ನಿಮ್ಗೆ ಗೊತ್ತಾಯ್ತಲ್ಲ ಸರ್ ನೀವು ಗೆದ್ದಿದ್ದೀರಾ ಈಗ ಅಂತ ಗೊತ್ತಾಯ್ತು. ಸೊ ಇಂಡಸ್ಟ್ರಿಯಿಂದ ಅಂದರೆ ಕನ್ನಡ ಇಂಡಸ್ಟ್ರಿಯಿಂದ ನಿಮ್ಗೆ ತುಂಬ ಡಿಮ್ಯಾಂಡ್ ಬಂತಾ ಸರ್? ಫೋನ್ ಬಂತಾ ನಿಮಗೆ, ಡಿಮ್ಯಾಂಡ್ಗಳು ಬಂತಾ? ಇಲ್ಲ, ಬರಲಿಲ್ಲ. ಯಾಕೆಂದ್ರೆ nobody knew how to reach me ಅವಾಗ. ಓ ಹೌದಾ? ಅಂಡ್ ಇದು ಅಮೆರಿಕ ಟೈಮಲ್ಲಿ ಅವಾಗ ಇನ್ನೂ ಇದು ಮೊಬೈಲ್ ಫೋನ್ಸ್ ಇಲ್ಲ ಇರಲಿಲ್ಲ. ಓಕೆ ಇತ್ತು, ಬಟ್ ಇಂಡಿಯಾಲಿ ಇನ್ನೂ ಬಂದಿರಲಿಲ್ಲ. ಅಂಡ್ US ಅಲ್ಲಿ ಸ್ವಲ್ಪ ಆಯ್ತು, ಓಕೆ ನಾಟ್ ಟೂ ಮಚ್. ಅವಾಗೆಲ್ಲ ಮೋಸ್ಟ್ಲಿ ಪೇಜರ್. ಪೇಜರ್. ನಾವು ಕೆಲಸ ಇದ್ದಾಗ ಪೇಜರ್ ಇರ್ತಿತ್ತು, ಯಾವ್ದಾದ್ರು ಟೆಲಿಫೋನ್ ಬೂತ್ ಹೋಗಿ ಒಂದು ಲ್ಯಾಂಡ್ ಲೈನ್ ಪ್ಲೀಸ್ ಕಾಲ್ ಮೀ ಇಮಿಡಿಯೇಟ್ಲಿ. ಕರೆಕ್ಟ್ ಒಂದು ಮೆಸೇಜ್. ಕರೆಕ್ಟ್. ಆಮೇಲೆ ಜನರಿಗೆ ದೇ ಡೋಂಟ್ ನೋ ಹೌ ಟು ರೀಚ್ ಮೀ, ಎಲ್ಲಿದ್ದೇನೆ ಅಂತ ಗೊತ್ತಿಲ್ಲ. ಅದು ಇಟ್ ವಾಸ್ ನಾಟ್ ಪಾಸಿಬಲ್. ಓನ್ಲಿ ನಾನು ಹೇಳೋದು ಆಫ್ಟರ್ ಆಲ್ಮೋಸ್ಟ್ ಇನ್ ಅಮೃತಧಾರೆ ಆ ಟೈಮಿಂದಾನೆ ಅವಾಗ ಮೊಬೈಲ್ ಫೋನ್ಸ್ ಎಲ್ಲ ಬಂದ್ಬಿಟ್ಟಿತ್ತು. ಆ್ಯಕ್ಚುಲಿ 2002 ಅಷ್ಟೊತ್ತಿಗೆ ಆ ರೇಂಜ್ಗೆ ಗೊತ್ತಾಯ್ತು ಎಲ್ಲ ರೇಂಜ್ಗೆ ಎಲ್ಲರೂ ಬಂದಿತ್ತು ಒಂದು ಮೊಬೈಲ್ ಫೋನ್ಸ್. ನನ್ನ ನಂಬರ್ನು ಆ ಫಿಲ್ಮ್ ಇದಿರತ್ತಲ್ಲ, ಹೌದು ಡೈರೆಕ್ಟ್ರಿ, ಕರೆಕ್ಟ್, ಅದರಲ್ಲಿ ಇರ್ತಿತ್ತು. ಸೊ ಐ ಸ್ಟಾರ್ಟೆಡ್ ಅಲ್ಲಿ. ನಾನು ಯೋಗರಾಜ್ ಭಟ್ ಅವ್ರು ನಾನು ಕಾಂಟ್ಯಾಕ್ಟ್ ಮಾಡಿದ್ದು ಫ್ರಮ್ ಆಫ್ಟರ್ ಅಮೃತಧಾರೆ ಬೈ ಕಾಂಟ್ಯಾಕ್ಟಿಂಗ್ ಮೇಷ್ಟ್ರು. ಯಾಕೆಂದ್ರೆ ಅವರು ಮೇಷ್ಟ್ರು, ದೇ ನೋ ಈಚ್ ಅದರ್ ವೆರಿ ವೆಲ್. ಓಕೆ. ಸೊ ಅವರು ಅಮೃತಧಾರೆ ಸಾಂಗ್ನ ನೋಡಿ ಅವ್ರಿಗೆ ಇಷ್ಟ ಆಗಿತ್ತು, ನನ್ನ ಅಮೃತಧಾರೆ ಟೈಟಲ್ ಸಾಂಗ್. ಅದನ್ನ ಕೇಳ್ಬಿಟ್ಟು ಅವರು ಮೇಷ್ಟ್ರನ್ನ ಕೇಳಿಸ್ಕೊಂಡ್ರು ನನ್ನ ನಂಬರು. ಅವರೇ ನಂಗೆ ಕಾಲ್ ಮಾಡಿದ್ದ ಅವಾಗ. ಓಕೆ. ಸೊ ಮುಂಗಾರು ಮಳೆ ಅಲ್ಲಿಂದ ಶುರುವಾಯಿತು. ಕರೆಕ್ಟ್. ಚೆನ್ನಾಗಿದೆ. ಅಮೃತಧಾರೆ, ಮುಂಗಾರು ಮಳೆ ಲೀಡ್ ಹೇಗಿತ್ತು ಅಂತ. ಅಮೃತಧಾರೆ ನಾನು ಆ್ಯಕ್ಚುಲಿ ಇಂಟ್ರೆಸ್ಟಿಂಗ್, ಅದೇನೇ ನನಗೆ ಚಾನ್ಸ್ ಕೊಟ್ಟಿದ್ದು ಅಂತ ಹೇಳ್ಬೋದು. ಫಾರ್ ಮುಂಗಾರು ಮಳೆ, ನೀ ಅಮೃತಧಾರೆ ಟೈಟಲ್ ಸಾಂಗ್. ಸೊ ಅದು ಆಡಿಯೋ ರಿಲೀಸ್ ಆಗಿತ್ತು. ನಾನು ಆಗ್ತಾನೆ ರೆಕಾರ್ಡಿಂಗ್ ಬ್ಯಾಕ್ಗ್ರೌಂಡ್ ಸ್ಕೋರ್ ಮುಗಿಸ್ಕೊಂಡು ದ ಮೂವಿ ಫಿಲ್ಮ್ ಮಿಕ್ಸಿಂಗ್ ಎಲ್ಲ ಮುಗ್ದಿತ್ತು. ಅದನ್ನ ಮುಗಿಸ್ಕೊಂಡು ಐ ವಾಸ್ ಹೆಡಿಂಗ್ ಬ್ಯಾಕ್ ಟು US. ಆವಾಗ ಹೊರಟಿರುವಾಗ ಯೋಗರಾಜ್ ಭಟ್ಟಿನ ಕಾಲ್ ಬಂತು, ಇಂಟ್ರೊಡ್ಯೂಸ್ ಮಾಡ್ಕೊಂಡು. ಐ ವಾಸ್ ಜಸ್ಟ್ ಅಬೌಟ್ ಟು ಲೀವ್ ಫಾರ್ ಏರ್ಪೋರ್ಟ್ ಅವಾಗ. ಆ್ಯಂಡ್ ಅವ್ರನ್ನ ಕಾಲ್ ಬಂತು, ಅವ್ರು ಇಂಟ್ರೊಡ್ಯೂಸ್ ಮಾಡಿಕೊಂಡ್ರು. ಆ್ಯಂಡ್ ಹಿ ಸೆಡ್, ನಾನು ಐ ಆಮ್ ಸೋ ಆ್ಯಂಡ್ ಸೋ ಯೋಗರಾಜ್ ಭಟ್, ನಾನು 2 ಮೂವಿ ಮಾಡಿದ್ದೀನಿ, ಮುಂಗಾರು ಮಳೆ ಅಂತ ಮಾಡ್ತೀನಿ. ಹಿ ಟೋಲ್ಡ್ ಮಿ ಬ್ರೀಫ್ಲಿ ವಾಟ್ ಮುಂಗಾರು ಮಳೆ ಅಂದರೆ ಏನರ್ಥ. ಇಟ್ಸ್ ಸೆಡ್ ಫಸ್ಟ್ ಮಾನ್ಸೂನ್, ಸೌತ್ ವೆಸ್ಟ್ ಮಾನ್ಸೂನ್, ಮುಂಗಾರು ಮಳೆ ಆ ಥರ. ಆ್ಯಂಡ್ ನಿಮ್ಮ ನಂಬರು, ಐ ಲೈಕ್ ಸಾಂಗ್ ನೀ ಅಮೃತಧಾರೆ ವೆರಿ ಮಚ್. ನಿಮ್ಮ ನಂಬರು ಐ ಗಾಟ್ ಇಟ್ ಫ್ರಮ್ ನಾತಿಹಳ್ಳಿ ಚಂದ್ರಶೇಖರ್, ಅವ್ರು ನನಗೆ ಗೊತ್ತು. ಸೊ ದೆನ್ ಅದಕ್ಕೆ ಐ ವಾಂಟ್ ಟು ಡೂ ಮ್ಯೂಸಿಕ್ ಫಾರ್ ದಿಸ್, ಅದ್ರ ಬಗ್ಗೆ ಮಾತಾಡ್ಬೋದಾ? ಹೇಳಿದೆ yes, I'll be I was excited, very excited. I didn't care who Yogaraj Bhatt was, who any director was, somebody who has called me. Because this is the first time author ಆಗಿರೋದು. Otherwise I've done with ನಾತಿಹಳ್ಳಿ ಚಂದ್ರಶೇಖರ್ and Kavita Lankesh and Ashok Patil, ಎಲ್ಲ ನಂಗೆ ಗೊತ್ತಿರೋದು ಅಷ್ಟೇ. ಔಟ್ಸೈಡ್ ಆಫ್ ದಿಸ್ ನಂಗೆ ಯಾರು ಕಾಲ್ ಮಾಡಿಲ್ಲ. ದಿಸ್ ಇಸ್ ದ ಫಸ್ಟ್ ಟೈಮ್ ಇದು ಯಾರು ಆ ಥರ ನನಗೆ ಕಾಲ್ ಮಾಡ್ತಿರೋದು. ಐ ವಾಸ್ ವೆರಿ ಹ್ಯಾಪಿ. ಐ ಟುಕ್ ಹಿಸ್ ಫೋನ್ ನಂಬರ್. ಅಷ್ಟೇ, ನಾನು ಈಗ ತಾನೇ ಏರ್ಪೋರ್ಟ್ ಹೊರಟಿದ್ದೀನಿ, ಅಮೆರಿಕಾಗೆ ಹೋದ ತಕ್ಷಣ ಇಮ್ಮಿಡಿಯೇಟ್ಲಿ ಐ ವಿಲ್ ಕಾಲ್ ಯು. ನಂಗೆ ಆಮೇಲೆ ಅವ್ರು ಹೇಳ್ತಿದ್ರು, ಯೋಗರಾಜ್ ಭಟ್, ನಾನು ಅನ್ಕೊಂಡೆ ಇವ್ರು ಹೋಯ್ತು, ಏನೋ ನಂಬರ್ ತೊಗೊಂಡವ್ರು ಏನೋ ಅವಾಯ್ಡ್ ಮಾಡಿದ್ರು ಅಂತ ಕಾಣುತ್ತೆ, ಅಮೆರಿಕಾಗೆ ಓಡಾಟೋಗಿದ್ದಾರೆ, ಅವರಿಂದ ಎಲ್ಲಿ ಬರೋದು ಕಾಲ್ ಇವಾಗ ಅಂತ ಅವ್ರು ಅನ್ಕೋತಾರೆ ಅಂತ ಅವ್ರು ಅನ್ಕೊಂಡ್ರು. ನನಗೆ ಹೇಳಿದ್ರು ಅವ್ರು ಹಂಗೆ ಅನ್ಕೊಂಡ್ರು ಅಂತ. ಈ ಫೆಲ್ಟ್ ಲೈಕ್ ದಟ್. ಸೊ ನಾನು ಅಲ್ಲಿ ಹೋಗಿ ವಾಪಸ್ ಲ್ಯಾಂಡ್ ಆಗಿದ ತಕ್ಷಣ ಐ ಡಿಡ್ ನಾಟ್ ಇವನ್ ವೇಟ್, ಇಮ್ಮಿಡಿಯೇಟ್ಲಿ ಐ ಕಾಲ್ಡ್ ದೆಮ್. ಹಂಗೇನೆ ಅಲ್ಲಿಂದ ಶುರು ಆಗಿದ್ದು.
Then every day, almost every day, we would talk on the phone, every single day. ಆಮೇಲೆ ಟ್ಯೂನ್ ಸೆಲೆಕ್ಷನ್ನು ಅದೆಲ್ಲ ಆಯಿತು. ದಟ್ ಆವಾಗ ದೆನ್ ಹಿ ವೆಂಟ್ ಆ್ಯಂಡ್ ಹೀ ಈಸ್ ಆಲ್ಸೋ ವೆರಿ ಇಂಟೆಲಿಜೆಂಟ್ ಇನ್ ಮೆಲಡಿ ಸೆಲೆಕ್ಷನ್. ಹಿ ವೆಂಟ್ ಆ್ಯಂಡ್ ಲಿಸನ್ ಟು ಆಲ್ ಮೈ ಸ್ಕ್ರ್ಯಾಚ್ ಟ್ಯೂನ್ಸ್ ಅಂತ. ಸೊ ಹಿ ವೆಂಟ್ ಟು ಮೈ ಅಸಿಸ್ಟೆಂಟ್ ಸ್ಟುಡಿಯೋ, ಸ್ಟೀಫನ್ ಸ್ಟುಡಿಯೋ ಹೋಗಿ he heard all the tunes, all ಅವಾಗ 72 tunes ಇತ್ತು. ಓಕೆ. He heard every single one of them. ಓಕೆ. He heard every single one of them. ಆಮೇಲೆ ನೆಕ್ಸ್ಟ್ ಡೇನೆ he had a list, ಶಾರ್ಟ್ ಲಿಸ್ಟ್. ಈ ಸಾಂಗ್ಸ್ಗೆ 4 songs in the movie. 5 songs ಇದೆ ಆಕ್ಚುಲಿ, ಬಟ್ ಒಂದು ಆಮೇಲೆ ಮಾಡಿದ್ದು ಸುವಿ ಸುವಾಲಿ. ಇಟ್ ಡಿಡ್ಂಟ್ ಕಮ್ ಔಟ್ ಆಫ್ ದ ಸ್ಕ್ರಾಚ್ ಟ್ಯೂನ್ಸ್. ಅದು ಡ್ಯಾನ್ಸಿಂಗ್ ನಂಬರ್, ಅದು ದ ಡ್ಯಾನ್ಸಿಂಗ್ ನಂಬರ್, ಬಾಂಗ್ಡಾ ನಂಬರ್. ಹೌದು. ಸೊ ದೆನ್ ಅದರಲ್ಲಿ ಈ ಸೆಡ್ ಈ ಸಾಂಗ್ಗೆ ಸರ್ ಈ ಥರ ಶಾರ್ಟ್ ಲಿಸ್ಟ್, ಓಕೆ ನಿಮ್ಮ ಸಜೆಷನ್ ಬೇಕು ಈ ಥರ. ಸೊ ದೆನ್ ಅದನ್ನ ಡಿಸ್ಕಸ್ ಮಾಡಿ ಐ ಸಜೆಸ್ಟೆಡ್ ವಾಟ್ ಆ್ಯಂಡ್ ಹಿ ಆಲ್ಸೋ ಹಿ ಅಗ್ರೀಡ್ ವಿತ್ ದಟ್. ಅಲ್ಲಿಂದ ಮುಂದೆ ಹೋದ್ವಿ. ಸೊ 3 ಸಾಂಗ್ ಹಾಗೇನೆ ಫಿನಿಶ್ ಮಾಡಿದ್ವಿ. ಇನ್ನೊಂದು ಸಾಂಗು ಟೈಟಲ್ ಸಾಂಗ್, 3 ಸಾಂಗ್ ಯಾವುದು ಅಂದರೆ ಒಂದೇ ಒಂದು ಸಾರಿ ಮತ್ತು ಅನಿಸುತ್ತದೆ ಆ್ಯಂಡ್ ಕುಣಿದು ಬಾರೆ, ಹಾಗೆ ಫಿನಿಶ್ ಆಗಿದ್ದು. ಆಮೇಲೆ ಟೈಟಲ್ ಸಾಂಗ್ಗೆ ಅವ್ರು ಸ್ವಲ್ಪ ಐ ಸೆಡ್ ಯು ಜಸ್ಟ್ ಸೆಂಡ್ ಮೀ ದ ಒನ್ ಲೈನ್, ನಿಮ್ಗೆ ಏನು ಬೇಕು ಟೈಟಲ್ ಸಾಂಗಲ್ಲಿ ಅಂತ. ಸೊ ಹಿ ಸೆಂಡ್ ಮೀ ದಟ್ ಫಸ್ಟ್ ಲೈನ್ ಆಫ್ ಮುಂಗಾರು ಮಳೆ. ಕರೆಕ್ಟ್, ಹನಿಗಳಲ್ಲಿ ಅಷ್ಟೇ ಕಳಿಸಿದವರು, ಅಷ್ಟೇನೆ. ಈ ಜಸ್ಟ್ ಸೆಂಡ್ ಮಿ ದಟ್ ಒನ್ ಲೈನ್ ಇದು ಅಂತ. ಸೊ ಐ ಹರ್ಡ್ ದಟ್ ಆ್ಯಂಡ್ ಐ ಹ್ಯಾಡ್ ಒನ್ ಟ್ಯೂನ್ ದಟ್ ವಾಸ್ ಮ್ಯಾಚಿಂಗ್ ಇಟ್ ಪರ್ಫೆಕ್ಟ್ಲಿ. ಆ ಸ್ಕ್ರಾಚ್ ಟ್ಯೂನ್, ಮುಂಗಾರು ಮಳೆ ಸ್ಕ್ರಾಚ್ ಟ್ಯೂನ್ ಇತ್ತು. ಐ ಸೆಂಟ್ ದಟ್ ಟು ಹಿಮ್. ಐ ಸೆಡ್ ಇದು ಟ್ಯೂನ್ ಇದು ಓಕೆನಾ ನಿಮಗೆ? ಹಾಂ ಸರ್ ಇದು ಫೈನ್, ಇದು ತುಂಬ ಚೆನ್ನಾಗಿದೆ, ಸ್ವಲ್ಪ ಎಕ್ಸ್ಪ್ಯಾಂಡ್ ಮಾಡಿ ಯೂಸ್ ಮಾಡೋದು ಪಲ್ಲವಿ ಥರ. ಸೊ ಐ ಎಕ್ಸ್ಪ್ಯಾಂಡ್ ಇಟ್ ಆ್ಯಂಡ್ ವಿ ಯೂಸ್ಡ್. ಆಮೇಲೆ ಅದು 4 ಹಂಗೇನೆ ಆಯಿತು. ಆ್ಯಂಡ್ ಎವ್ರಿಥಿಂಗ್ ವಾಸ್ ಡನ್ ಬೈ, ಆವಾಗ ಇಮೇಲ್ ಇತ್ತು. Email was already there. And but only thing for sharing in the media, ನನ್ನ ಟೀಮ್ ಜೊತೆ, ನನ್ನ ಅರೇಂಜರ್ ಜೊತೆ, ಸ್ಟೀಫನ್ ಅವ್ರ ಜೊತೆ, ಇವರೆಲ್ಲ ಐ ವುಡ್ ಸೆಂಡ್ ಬರ್ದಿರೋದು ಸ್ಕೋರ್ಸ್ ಆ್ಯಂಡ್ ಆಲ್ ದಟ್ ಬೈ ಇಮೇಲ್. ಆ್ಯಂಡ್ ಆಲ್ಸೋ ಫೆಡೆಕ್ಸ್. ಇನ್ನೇನು ಮಾಡೋದು, ಕೊರಿಯರ್. ಯು ಹ್ಯಾವ್ ಟು ಕೊರಿಯರ್, ಬಟ್ ಕೊರಿಯರ್ ಅದು 2-3 ಡೇಸಲ್ಲಿ ರೀಚ್ ಆಗೋದು. ಅಂದರೆ ಅಮೆರಿಕದಲ್ಲಿ ನಿಮ್ಮ ಸ್ಟುಡಿಯೋಲ್ಲಿ ರೆಕಾರ್ಡ್ ಮಾಡ್ತಿದ್ರಿ ಸರ್? ಸೇಮ್ ಸ್ಟುಡಿಯೋ, ಐ ಮೀನ್ ದ ಎಕ್ಸಾಕ್ಟ್ ಸೇಮ್ ಸ್ಟುಡಿಯೋ. ಅವಾಗ ಇದ್ದಿದ್ದು ಏನಿತ್ತು ಸ್ಟುಡಿಯೋ, ಐ ಮೀನ್ ದ ಎಕ್ಸಾಕ್ಟ್ ಸೇಮ್ ಸ್ಟುಡಿಯೋ. ಇವಾಗ್ಲೂ ಎಕ್ವಿಪ್ಮೆಂಟ್ ಚೇಂಜ್ ಆಗಿದೆ. ಇಟ್ ಹ್ಯಾಸ್ ಬಿಕಮ್ ಮೋರ್ ಮಾಡರ್ನ್ ನೌ, ಬಿಕಾಸ್ ಇಟ್ ಹ್ಯಾಸ್ ಬಿಕಮ್ ವೆರಿ ಮಿನಿಮಲ್ ಇವಾಗ. ಯಾಕಂದ್ರೆ ಎಲ್ಲ ಕಂಪ್ಯೂಟರಲ್ಲಿದೆ. ಯು ಓನ್ಲಿ ನೀಡ್ ಯುವರ್ ಸ್ಪೀಕರ್ಸ್ ಔಟ್ಸೈಡ್ ಅಷ್ಟೇ. ಮುಂಚೆ ಎಲ್ಲ ತುಂಬಾ ಔಟ್ಸೈಡ್ ಗೇರ್ ಅಂತ ಹೇಳ್ತಾರೆ, ಅದೆಲ್ಲ ಇರ್ತಿತ್ತು. ಇವಾಗ ಏನಿಲ್ಲ. ಅಲ್ಲಿ ಟ್ಯೂನು, ಇಲ್ಲಿ ಸಾಹಿತ್ಯ, ಇನ್ನೆಲ್ಲೋ ಸೋನು ನಿಗಮ್ ಹಾಡ್ತಾರೆ, ಇದನ್ನೆಲ್ಲ ಮಿಕ್ಸ್ ಮಾಡ್ತೀವಿ. ಹಾಡೋದೆಲ್ಲ ಇಲ್ಲೇನೆ. ನಾನು ಬೆಂಗಳೂರು ಬರ್ತಾ ಇದ್ದೆ ಅದಕ್ಕೆ. ಅವ್ರು ಇಲ್ಲಿಂದ ಮುಂಬೈಗೆ ಹೋಗ್ತಿದ್ದೆ. ದಟ್ ಮುಂಬೈ ಹ್ಯಾಬಿಟ್ ಸ್ಟಾರ್ಟೆಡ್ ಓನ್ಲಿ ವಿತ್ ಮುಂಗಾರು ಮಳೆ. ಅದಕ್ಕಿಂತ ಮುಂಚೆ ಇರಲಿಲ್ಲ. ಹ್ಯಾಬಿಟ್ ಸ್ಟಾರ್ಟೆಡ್. ಅದಕ್ಕಿಂತ ಮುಂಚೆ ನಾನು ಚೆನ್ನೈಗೆ ಹೋಗಿದ್ದೀನಿ. ಚಿತ್ರ ಅವ್ರ ಕೈಲಿ ಪ್ರೀತಿ ಪ್ರೇಮ ಪ್ರಣಯ ಸಾಂಗ್ ಹಾಡ್ಸೋಕೆ. ಅಂಡ್ ಇನ್ಫ್ಯಾಕ್ಟ್ ಚೆನ್ನೈಗೆ ಹೋಗ್ಲೇ ನಾನು ಅಲ್ಲಿಂದ ಬರ್ತಿರುವಾಗ ಐ ಕೇಮ್ ವಯಾ ಚೆನ್ನೈ. ಅಂದ್ರೆ ಅಮೆರಿಕಾ ಟು ಚೆನ್ನೈ, ಆಮೇಲೆ ಅಲ್ಲಿಂದ ಇಲ್ಲಿಗೆ ನಾನು ಮೈ ಬ್ರದರ್ ಇನ್ ಲಾ ವುಡ್ ಕಮ್. ನಾನು ಡ್ರೈವ್ ಮಾಡ್ಕೊಂಡ್ ಬರ್ತಿದ್ವಿ. ಯಾಕೆಂದ್ರೆ ಅಲ್ಲಿ ಆವಾಗ ಬೆಂಗಳೂರಲ್ಲಿ there was no airport. ಏರ್ಪೋರ್ಟ್ ಇತ್ತು, HAL ಏರ್ಪೋರ್ಟ್ ಇತ್ತು, ಓನ್ಲಿ ಡೊಮೆಸ್ಟಿಕ್ ಫ್ಲೈಟ್ಸ್. ಆಮೇಲೆ in about 2000 they added a few international flights. ಅಷ್ಟೊಂದು ಇರಲಿಲ್ಲ ಆವಾಗ್ಲೂ. ಸೊ ಚೆನ್ನೈ ಮೂಲಕ, ಬಟ್ ದೆನ್ ಆಫ್ ಕೋರ್ಸ್ ಎವ್ರಿಥಿಂಗ್ expanded. You know what sir, ಪ್ರತಿ ಸಿನಿಮಾನು you work like ಅಲ್ಲಿರೋ 5 ಹಾಡು ಅಥವಾ 6 ಹಾಡು ಏನಿದೆ ಅಷ್ಟು ಹಿಟ್ ಆಗಬೇಕು. ಇದನ್ನ ಮ್ಯಾಜಿಕ್ ಅಂತ ಕರಿಬೇಕಾ, ಅಥವಾ ಇದು ನಿಮ್ಮ ಕುಸರಿ ಕೆಲಸ, ಈ ಸಂಗೀತಕ್ಕೆ ಮಾಡಿರೋದು ಎಲ್ಲವೂ ಹಿಂಗೆ ಹಿಟ್ ಆಗ್ತಾ ಇದೆ? ಐ ಬಿಲೀವ್ ಇನ್ ಎಲ್ಲ ಸಾಂಗ್ನು ಯು ಹ್ಯಾವ್ ಟು ಗಿವ್ ಇಟ್ ಯುವರ್ ಆಲ್. ವೆದರ್ ಇಟ್ ಇಸ್ ಎ ವೆರಿ ಸಾಫ್ಟ್, ಒಂದು ಬೇಜಾರ್ ಹಾಡು, ಡಿಪ್ರೆಷನ್ ಇರೋ ಹಾಡು, ಇನ್ನೊಂದು ಯಾವ್ದೋ ಭಾಂಗ್ಡಾ ತರ ಡಗಡಗಡಗ ಡಿಂಗ್ ಸಾಂಗು, ಅದು ಎಲ್ಲವೂ ಹಿಟ್ ಆಗುತ್ತಲ್ಲ ಸರ್? ಎಲ್ಲ ಸಿನಿಮಾದಲ್ಲಿರೋ ಎಲ್ಲ ಹಾಡು ಹಿಟ್ ಆಗುತ್ತೆ ಸರ್. ಬಟ್ ನಮ್ಗೆ ಹಿಟ್ ಆಗ್ತೋ ಇಲ್ವೋ, ನಾವು ಹಿಟ್ ಮಾಡಬೇಕು ಅನ್ಕೊಂಡು ನಾವು ಮಾಡ್ಕೊಡ್ದು. ನಾನು ಮಾಡಲ್ಲ, ಯಾರು ಮಾಡಲ್ಲ ಅದು. ಐ ಡೋಂಟ್ ಥಿಂಕ್, ನಮ್ಗೆ ಗೊತ್ತಿಲ್ಲ ಹೆಂಗೆ ಅದು ಹಿಟ್ ಆಗ್ತದೆ. ಬಟ್ ಇಫ್ ವಿ ಡೂ ಅವರ್ ಬೆಸ್ಟ್, ಇಫ್ ವಿ ಗಿವ್ ಇಟ್ ಅವರ್ 100%, ಆ ಸಿಚುವೇಶನ್ಗೆ, ಆ ಸಾಂಗ್ಗೆ, ಆ ಕ್ವಾಲಿಟಿ ಹೆಂಗೆ ಬರಬೇಕು, ಚೆನ್ನಾಗಿ ಬರಬೇಕು, ಇಫ್ ಯು ಡೂ ದ್ಯಾಟ್, ದೆನ್ ಯು ಹ್ಯಾವ್ ಒಂದು ಒಳ್ಳೆ ಚಾನ್ಸ್ ಇದೆ ಅದು ಆಡಿಯನ್ಸಿಗೆ ಇಷ್ಟ ಆಗುತ್ತೆ ಅಂತ ಅಷ್ಟೇ. ಬಟ್ ಯು ಕೆನಾಟ್ ಡೂ ಎನಿಥಿಂಗ್ ಮೋರ್ ದೆನ್ ದ್ಯಾಟ್.
ಅಷ್ಟೆಲ್ಲ ಮಾಡಿ ಎಷ್ಟೋ ಸಾಂಗ್ಸೂ ಅಷ್ಟು ಪಾಪ್ಯುಲರ್ ಆಗೋಲ್ಲ. ಹೌದು. ಆಗಿದೆ, ನನಗೂ ಅದಾಗಿದೆ. ಕರೆಕ್ಟ್, ಅಗ್ರೀಡ್. ಅಂದ್ರೆ ಪೀಪಲ್ ಪಲ್ಸ್ ಇದೆಯಲ್ಲ ಸರ್, ಪೀಪಲ್ ಪಲ್ಸ್ ಇದೆಯಲ್ಲ ಸರ್, ಓ ದೇ ಲೈಕ್ ದಿಸ್ ಸಾಂಗ್, ಈ ತರ ಹಾಡುಗಳು ಇಷ್ಟಪಡ್ತಾರೆ ಅಂತ No, but- ನಿಮ್ಗೆ ಯಾವಾಗ ಗೊತ್ತಾಯ್ತದು? ಆ ಪಲ್ಸ್ ಐ ಥಿಂಕ್ ಐ ಗ್ರೋ ಅಪ್ ವಿತ್ ದಟ್ ಪಲ್ಸ್ ಅಂಡ್ ಐ ನೋ ದಟ್ ಪಲ್ಸ್. ನಾನು ಹೇಳಿದ್ದೀನಿ, ದಟ್ ಪಲ್ಸ್ ಇಸ್ ದ ಮೆಲಡಿ. ಓ It's ಓಕೆ. the melody and it is the lyrics. ಅದೇನೆ ಪಲ್ಸ್, ಆಡಿಯನ್ಸ್ ಪಲ್ಸ್. ಡಸಂಟ್ ಮ್ಯಾಟರ್ ವಾಟ್ ಟೈಪ್ ಆಫ್ ಸಾಂಗ್ ಇದೆ. ಓಕೆ, ಅವ್ರಿಗೆ ಗೊತ್ತಿಲ್ಲದೆ ಇರ್ಬೋದು ಇದು. ಇಟ್ ಡಸಂಟ್ ಮ್ಯಾಟರ್ ವಾಟ್ ಟೈಪ್ ಆಫ್ ಸಾಂಗ್ ಇಟ್ ಇಸ್. It may be a sentimental song, it may be a love song, it may be patho song, it may be an item song, it may be a masala song, dance number. ಏನಿದ್ರು ನಾವು, this is the pulse. Okay, of course there is always this ಈ ಟೆಂಪ್ರರಿ ಪಲ್ಸ್ ಇರುತ್ತೆ. ನೀವು ಕ್ಲಬ್ಗೆ ಹೋದಾಗ, ಪಾರ್ಟಿಗೆ ಹೋದಾಗ, ಯು ವಾಂಟ್ ಫಾಸ್ಟ್ ನಂಬರ್, ಅದು ಇದು, ಹೌದು ಹೌದು. ದಟ್ಸ್ ಓಕೆ, ಆಲ್ ದಟ್ ಇಸ್ ಫೈನ್. ಬಟ್ ಇವೆನ್ಚುಲಿ ನಿಮ್ದು ಪಲ್ಸ್ ಇರೋದು ಆ ಸಾಂಗಲ್ಲಿ. ವಾಟ್ ಈಸ್ ದಟ್ ಒನ್ ಐಟಮ್ ಯು ರಿಮೆಂಬರ್? ನೀವು ಮನೆಗೆ ಬಾತ್ರೂಮ್ಗೆ ಹೋದಾಗ Correct. ಅಥವಾ ಮಲ್ಕೊಳ್ಳೋಕೆ ಹೋದಾಗ, ನೀವು ವಾಟ್ ಆರ್ ಯು ರಿಮೆಂಬರಿಂಗ್? ವಿಚ್ ಹಾಂಟ್ಸ್ ಯಸ್, ಕರೆಕ್ಟ್. ದಟ್ ತುಂಬಾ ಇಸ್ ದ ಕಾಡುತ್ತಲ್ಲ ಸರ್ ನಮ್ಮನ್ನ. ಹೌದು, ದಟ್ ಈಸ್ ದ ಪಲ್ಸ್. ದಟ್ಸ್ ಅ ಪಲ್ಸ್. ಅಂದ್ರೆ ಇವಾಗ ಯು ಮೇ ಗೋ ಥ್ರೂ ಅ ಫೇಸ್ ಇಂಡಸ್ಟ್ರಿ ವೇರ್ ದ ಪಲ್ಸ್ ಇಸ್ ಟೆಂಪರಲಿ ಚೇಂಜಿಂಗ್, ಬಟ್ ಇವೆನ್ಚುಲಿ ಅದಕ್ಕೆ ವಾಪಸ್ ಬರುತ್ತದೆ. ನಾವು ಅದನ್ನ ನೋಡಿದ್ವಿ ಮಿಲನ ಸಿನಿಮಾದಲ್ಲಿ. ಹಾಂ, ಯು ಡಿಡ್ ವಂಡರ್ ಸರ್. ಮಿಲನ, ದಟ್ ವಾಸ್ ಅ ವೆರಿ ನೈಸ್ ಎಕ್ಸ್ಪೀರಿಯನ್ಸ್ ನಂದು. ಮಿಲನ ವೆರಿ ವೆರಿ ನೈಸ್. ಪುನೀತ್ ನೀವು ಪಾರ್ಟಿ ಸಾಂಗ್ ಅಂದ್ರಲ್ಲ, ಐ ರಿಮೆಂಬರ್ ದಟ್ ಆಕ್ಚುಲಿ. ಯಾವುದು ಪಾರ್ಟಿ ಸಾಂಗ್ ಅಂದ್ರಲ್ಲ ಸರ್, Party song. ಡ್ಯಾನ್ಸಿಂಗ್ ನಂಬರ್ ಇನ್ಸೈಡ್ ದ ಪಾರ್ಟಿ ಒಂದು ಸಾಂಗ್ ಮಾಡಿದೀರಾ ಸರ್? ಕದ್ದು ಕದ್ದು. ಎಕ್ಸಾಕ್ಟ್ಲಿ. ಅಂಡ್ ಲೈಕ್ ವಾವ್, ಮನೋಮೂರ್ತಿ ಸರ್ ಹಿಂಗ್ ಮಾಡೋಕ್ ಸಾಧ್ಯ? ನೀವು ಅದನ್ನ ತೋರ್ಸಿದ್ರಿ. ಹೌದು, ಕರೆಕ್ಟ್. ಐ ಮೀನ್ ಇಟ್ಸ್ ಇವಾಗ ರೀಸೆಂಟ್ ಆಗೂ ಮಾಡಿದ್ದೆ ನಾನು ಗಜರಾಮ ಫಿಲ್ಮ್ ಅಲ್ಲಿ. ಎಕ್ಸಾಕ್ಟ್ಲಿ. ಸಾರಾಯಿ ಶಾಂತಮ್ಮ. ಹೌದು, ಕರೆಕ್ಟ್ ಹೇಳ್ಬೇಕಿದ್ದೀರಾ. ಕುಡುಕ್ರ ಹಾಡು. ಎಸ್, ಕರೆಕ್ಟ್. ಇಟ್ ಬಿಕೇಮ್ ವೆರಿ ಪಾಪ್ಯುಲರ್, ಹೌದು. ಕ್ವೈಟ್ ಪಾಪ್ಯುಲರ್. ಸೊ ಅದರಲ್ಲೂ ಇಟ್ ಸ್ಟಾರ್ಟ್ಸ್ ವಿತ್ ಮೆಲಡಿ. ಸಾರಾಯಿ ಶಾಂತಮ್ಮನು ನಾನು ಡೈರೆಕ್ಟರ್, ಪ್ರೊಡ್ಯೂಸರ್ ಬಂದಾಗ ಹೇಳಿದಾಗ ಸಿಚುವೇಶನ್, ಐ ಗೇವ್ ದಮ್ 2-3 ಮೆಲಡೀಸ್. ಇದ್ರಲ್ಲಿ ಯಾವ್ದಾದ್ರು ನೀವು ಚೂಸ್ ಮಾಡಿ ಅಂತ. ಆ್ಯಂಡ್ ದೇ ಚೋಸ್ ದಿಸ್ ಆ್ಯಂಡ್ ದೆನ್ ದ ಲಿರಿಸಿಸ್ಟ್ ಕೇಳಿದ್ರು ಆ್ಯಂಡ್ ಯಾವ ಥರ ಫೀಲ್ ಬೇಕು ಅಂತ ಅರ್ಥ ಮಾಡ್ಕೊಂಡು ದೆನ್ ವಿ ಡಿಡ್ ದಟ್ ಐಟಮ್ ಸಾಂಗ್ ಕಾಲ್ ಸಾರಾಯಿ ಶಾಂತಮ್ಮ. ಅದು ಪಾಪ್ಯುಲರ್ ಆಯಿತು. ಯಾಕೆ ಪಾಪ್ಯುಲರ್ ಆಯ್ತು ಅದು? ಇಟ್ ಇಸ್ ಬಿಕಾಸ್ ಆಫ್ ದ ಟ್ಯೂನ್ ಆ್ಯಂಡ್ ದ ಲಿರಿಕ್ಸ್ ಅಷ್ಟೇ. ಓಕೆ, ಅಂಡ್ ಅಫ್ಕೋರ್ಸ್ ದ ವಿಜುವಲ್ಸ್ ಎಲ್ಲ ಇದೆ. ವಿಜುವಲ್ಸ್ ವೆರಿ ನೈಸ್. ಅದು ಮ್ಯಾಚ್ ಆಗತ್ತೆ, ಜನರಿಗೆ ಇಷ್ಟ ಆಗತ್ತೆ, ಆಲ್ ದಟ್ ಈಸ್ ದೇರ್. ಬಟ್ ನೀವು ಮನೆಗೆ ಹೋದಾಗ, ನೀವು ಮಲ್ಕೊಂಡಾಗ ನಿಮ್ಗೇನು ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್ ಇನ್ ಯುವರ್ ಹೆಡ್? ಆ್ಯಂಡ್ ಹೋಪ್ಫುಲಿ ಮೇ ಬಿ 10 years ಫ್ರಮ್ ನೌ ನಿಮ್ಮ ತಲೆಯಲ್ಲಿ ಏನು ಓಡುತ್ತೆ? ನಾಟ್ ವಿಜುವಲ್ಸ್. ನಿಮ್ಮ ತಲೆಯಲ್ಲಿ ಓಡೋದು ದಟ್ ಸಾರಾಯಿ ಶಾಂತಮ್ಮ ಲಿರಿಕ್ಸ್ ಆ್ಯಂಡ್ ದ ಟ್ಯೂನ್. ಬಟ್ ನೀವು ಮ್ಯೂಸಿಕ್ ಕಂಪೋಸ್ ಮಾಡಬೇಕಾದ್ರೆ ಲಿರಿಕ್ಸ್ ಬಂದ ಮೇಲೆ ಇಲ್ಲ, lyrics- ನಿಮ್ಮ ಮನಸ್ಸಲ್ಲಿ ಒಂದು ಪಿಕ್ಚರೈಸೇಷನ್ ಇರುತ್ತಲ್ಲ ಸರ್, ಅಂದ್ರೆ ಹಾಡನ್ನ ಹಿಂಗ್ ಶೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ. ನಿಮಗೆ ನಿಮ್ಮ ಹಾಡುಗಳಲ್ಲಿ ಅದನ್ನ ಟಿವಿ ಮೇಲೆ ನೋಡಿದಾಗ ಅಥವಾ ಸಿನಿಮಾದಲ್ಲಿ ನೋಡಿದಾಗ ನಾನೇನು ಅನ್ಕೊಂಡಿದ್ದೆ ಅದು ಬಂದಿದೆ ಅಂತ ಅನ್ಸುತ್ತಾ ಪ್ರತಿ ಸರಿ, ಅಥವಾ ನೀವು ಚೇಂಜಸ್ಗಳನ್ನ ಎಕ್ಸ್ಪೆಕ್ಟ್ ಮಾಡ್ತೀರಾ ಸರ್? ನಾನು ಚೇಂಜಸ್ ಕೇಳೋಕ್ಕಾಗಲ್ಲ, ಬಿಕಾಸ್ ಇಟ್ ಇಸ್ ಟೂ ಲೇಟ್ ಅಷ್ಟೊತ್ತಿಗೆ. Okay. ಬೈ ದ ವೇ, ಇದು ಮುಂಚೆ ಯೂಶಲಿ ನನಗೆ ಮೋಸ್ಟ್ಲಿ ಟ್ಯೂನ್ ಬರೋದು ಮುಂಚೆ ಆ್ಯಂಡ್ ದೆನ್ ಲಿರಿಕ್ಸ್. ಓಕೆ, ಬಟ್ ಅದಾದಮೇಲೆ ಮೋಸ್ಟ್ ಆಫ್ ದ ಮೂವೀಸ್ ಅಂತ ಹೇಳೋಕ್ಕಲ್ಲ, ಬಟ್ ವೆಲ್ ಮೇಡ್ ಮೂವೀಸ್ನಲ್ಲಿ ಆ ಸಾಂಗು, ವಿಜುವಲ್ಸ್ ನಾನೇನು, ಐ ಮೀನ್ ನಂಗೆ ಏನು ವಿಜುವಲ್ಸ್ ನಾ ಇಮ್ಯಾಜಿನ್ ಮಾಡ್ತೇನೆ ಅಂದರೆ ಅದು ನಂಗೆ ಡೈರೆಕ್ಟರ್ ಏನು ಹೇಳಿರ್ತಾರೆ, ಸಾಂಗ್ ಸಿಚುವೇಶನ್ ಹಿಂಗೆ ಬರುತ್ತೆ ವಿಜುವಲ್ಸ್ ಅಂತ. ಯಾಕಂದರೆ ಆ ಸಾಂಗ್ ಮಾಡೋವಾಗ್ಲೇ ನಾನು ಐ ಹ್ಯಾವ್ ಟು ನೋ, ಹ್ಯಾವ್ ಎನ್ ಐಡಿಯಾ of the setting, of the setting of the song, of the story, of course. Okay. ಯಾವ ಕಾಂಟೆಕ್ಸ್ಟ್ ಅಲ್ಲಿ ಫಿಟ್ ಆಗ್ತಿದೆ ಅದು, ಯಾವ ಥರ ಸೆಟ್ಸ್ ಇರುತ್ತೆ, ವಿಲೇಜ್ ಅಲ್ಲಿ ಇರುತ್ತೋ, ಸಿಟಿಲಿ ಇರುತ್ತೋ, ಯು ಹ್ಯಾವ್ ಟು ನೋ ಆಲ್ ದೋಸ್ ಥಿಂಗ್ಸ್. ಸೊ ಒಂದು ವಿಜುವಲ್ಸ್ ಇರುತ್ತೆ ನಿಮ್ಮ ತಲೆಯಲ್ಲಿ. ಆ್ಯಂಡ್ ಇಫ್ ಇಟ್ಸ್ a good director who has communicated that with you in a good way, ಮತ್ತೆ ಒಳ್ಳೆ ಮೂವಿ ಮೇಕಿಂಗ್ ಇದ್ರೆ, then usually it comes out nice. But ಸುಮಾರು ಮೂವಿಗಳು that I have worked on, I see visuals and I'm shocked ಇದು ಈ ಥರ ಬಂದಿದೆ ಅಂತ. But most of the movies that fortunately, including the latest one, Gajarama and all that, ವಿಜುವಲ್ಸ್ ಹೆಂಗೆ ಹೇಳಿದ್ರು ಹಂಗೇನೆ ಬಟ್ ನಿಮಗೆ ವಿಜುವಲ್ಸ್ ಯಾಕೆ ಹಿಂಗೆ ಬಂದ್ಬಿಡ್ತು ಅಂತ ಅನಿಸ್ದಾಗ್ಲೂ ಹೇಳಿದ್ದೀರಾ ಸರ್ ಟೀಮ್ಗೆ, ಸಿನಿಮಾ ಟೀಮ್ಗೆ ಹೇಳಿದ್ದುಂಟಾ ಅಥವಾ? ನೋ, ಐ ಜಸ್ಟ್ ಪಾಸ್ ಇಟ್ ಬಿಕಾಸ್ ದೇರ್ ನಥಿಂಗ್ ಯು ಕ್ಯಾನ್ ಡೂ. ಅದೇನು ಮಾಡೋಕ್ಕಾಗುತ್ತೆ? ಓಕೆ, ಅದೇನು ಮಾಡೋಕ್ಕಾಗಲ್ಲ. ಬಟ್ ಚೆನ್ನಾಗಾದಾಗ ಹೇಳಿರ್ತೀರಲ್ವ ಸರ್ ನೀವು? ಯಾರು?
ಚೆನ್ನಾಗಿ ಬಂದಾಗ ಹೇಳಿದ್ದೀರಾ ನೀವು? ಹೇಳಿದ್ದೀನಿ ನಾನು ಹೇಳಿದ್ದೇನೆ. ಐ ಹ್ಯಾವ್ ಡೆಫಿನೆಟ್ಲಿ ಟೋಲ್ಡ್ ಇಲ್ದರೆ ಸುಮ್ಮನೆ ಯು ವರ್ಕಿಂಗ್ ವಿತ್ ದ ಟೀಮ್ ಆ್ಯಂಡ್ ಯುರ್ ಹೋಪಿಂಗ್ ದ ಬೆಸ್ಟ್ ಫಾರ್ ದ ಫಿಲ್ಮ್. ಸಾಂಗ್ ವಿಜುವಲ್ಸು ಚೆನ್ನಾಗಿ ಬರ್ದಿರೋ ಓಕೆ ಫೈನ್, ನೋ ಪ್ರಾಬ್ಲಮ್. ಅಟ್ಲೀಸ್ಟ್ ಮೂವಿ ಚೆನ್ನಾಗಿ ಬಂದಿದ್ರೆ ಅದನ್ನು ನಾವು ಬ್ಯಾಕ್ಗ್ರೌಂಡ್ ಸ್ಕೋರ್ ಮಾಡಿ ಮೂವಿನ ಎತ್ತೋ ಥರ ಇದ್ದರೆ ದೆನ್ ಇಟ್ಸ್ ಓಕೆ. ಬಟ್ ಯೂಶಲಿ ಸಾಂಗ್ ವಿಜುವಲ್ಸ್ ಅಂದರೆ ಅದು ಸಾಂಗ್ ಜೊತೆ ಮೂವಿ ಜೊತೆ ವರ್ಕ್ ಆಗ್ತಿದ್ರೆ ಆ್ಯಂಡ್ ವಿಜುವಲ್ಸು ಮೂವಿನ ಕ್ಯಾರಿ ಮಾಡ್ತಾಯಿದ್ರೆ ಹೌದು, ಓಕೆ, ದೆನ್ ಇಟ್ ವಿಲ್ ವರ್ಕ್. ಓಕೆ, ಸುಮ್ಮನೆ ಹಾಕಿರೋ ಥರ ಅಲ್ಲ. ಸುಮ್ಮನೆ ಅದೇನಾದ್ರು ಸ್ಟೋರಿನ ಮೂವ್ ಮಾಡಬೇಕು, ಏನಾದ್ರು ಡೆವಲಪ್ ಮಾಡಬೇಕು, ಏನಾದ್ರು ಹೇಳಬೇಕು ಅದು ಸ್ಟೋರಿ ಬಗ್ಗೆ. ದೆನ್ ಯೂಶಲಿ ಆ ಥರ ಸಾಂಗ್ಸ್ ದೇ ವಿಲ್ ಬಿ ಪಿಕ್ಚರೈಸ್ಡ್ ವೆಲ್.